ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸೋನಿಯಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚೆನ್ನಾಗಿದ್ರಿ ಅಂತ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ಬಂದು ಶುಕ್ರವಾರ, ವರಮಹಾಲಕ್ಷ್ಮಿ ಹಬ್ಬ. ನಿಮಗೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವು ಕೂಡ ಈ ಟೈಮಿಂಗ್ ಎಲ್ಲರೂ ಪ್ರಿಪ್ರೇಷನ್, ಆಮೇಲೆ ವರಮಹಾಲಕ್ಷ್ಮಿ ಪೂಜೆ ಇದನ್ನೆಲ್ಲ ಮಾಡ್ತಿರ್ಬೋದು. ಸೊ ನಿಮ್ಮ ಪ್ರಕಾರ ನಾನು ಕೂಡ ಅದನ್ನ ಮಾಡತ್ತಿದ್ರಿ. ಸೊ ಇವಾಗ ಟೈಮಿಂಗ್ ಆಗೈತಿ ಕರೆಕ್ಟ್ 2:45. ಶುಕ್ರವಾರ ಬೆಳಿಗ್ಗೆ 2:45 ಆಗೈತಿ. ಸೊ ನಂದು ಹೆಂಗಪ್ಪ ಅಂದ್ರೆ ನಾನು ಹೇಳ್ತೀನಿಲ್ಲ ನಿಮಗೆ, ನಂದು ಬ್ರಾಹ್ಮಿ ಮುಹೂರ್ತ ಮ್ಯಾಗ ಪೂಜೆ ಆಗಬೇಕು. ಹಾಗಾಗಿ ನಾನು ಜಲ್ದಿ ಎದ್ದ ಎಲ್ಲನೂ ಸ್ನಾನ ಅಂದ್ರೆ ಕೆಲವೊಂದು ನಾನು ಎಲ್ಲನೂ ರಾತ್ರಿ 12 ಗಂಟೆಗೆ ಕೆಲವೊಂದನ್ನು ಪ್ರಿಪೇರ್ ಮಾಡಿ ಇಟ್ಕೊಂಡೀನಿ. ಅದ್ರದ್ದೆಲ್ಲ ಕ್ಲಿಪ್ಪಿಂಗ್ಸ್ ಕೂಡ ನಿಮ್ಮ ಜೊತೆನ ಇಲ್ಲೇ ಆ್ಯಡ್ ಮಾಡ್ತೀನಿ. ಸೊ ಆ ಕ್ಲಿಪ್ಪಿಂಗ್ಸ್ ಕೂಡ ನೋಡ್ರಿ. ಆಮೇಲೆ ಇವಾಗ ಟೈಮಿಂಗ್ ನಾನು ನಿಮಗೆ ತೋರಿಸ್ತೀನಿ ಎಷ್ಟಾಗೈತೆ ಅಂತ. ಸೊ ಗೈಸ್, ಆ್ಯಕ್ಚುಲಿ ಇವತ್ತು ಬಂದು ಗುರುವಾರ. ಈಗ ಟೈಮಿಂಗ್ ಆಗೈತಿ ನೈಟ್ 12:15, ಅಂದರೆ 12:15 ಆಗೈತ್ರಿ. ಇವಾಗ ನಾನು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೀನಿ. ಆ್ಯಕ್ಚುಲಿ ಇವೆಲ್ಲ ಒಂದು ಸ್ವಲ್ಪ ಬ್ಯಾಕ್ ಸೈಡ್ ಡೆಕೋರೇಷನ್ ಮಾಡ್ಕೋಬೇಕಂತ ಬ್ಯಾಕ್ ಸೈಡ್ ಡೆಕೋರೇಷನ್ ಕೂಡ ಮಾಡ್ಕೊಂಡೀನಿ. ಪ್ಲಸ್ ಇಲ್ಲೇ ಬ್ಯಾಕ್ ಸೈಡ್ ಒಂದು ಸ್ವಲ್ಪ ವಾಲ್ಗೆ ಹಚ್ಚಕ್ಕಂತ ಈ ಥರ ನಾನು ಕಮ್ಮಳದು ಅದರ ಲೋಟಸ್ದು ಈ ಥರ ಹ್ಯಾಂಗಿಂಗ್ಸ್ ಇದಾವ್ರಿ. ಇವು ನಾನು ಆನ್ಲೈನ್ ಪರ್ಚೇಸ್ ಮಾಡೀನಿ. ಸೊ ಹೆಂಗಂದ್ರೆ ಆ್ಯಕ್ಚುಲಿ ನಾವು ಇವತ್ತು ಬಂದು ಗುರುವಾರ ನೈಟ್ ಅಂದರೆ ಇವಾಗ 12 ಆಗೈತ್ರಿ. ಶುಕ್ರವಾರ ಸ್ಟಾರ್ಟ್ ಆಯಿತು. ಬಟ್ ನಾವು ಗುರುವಾರ ಬೆಳಗ್ಗೆನ ಮುದೋದಿಂದ ಬಂದೀವಿ ಬೆಂಗಳೂರಿಗೆ ವಾಪಸ್. ಬಿಕಾಸ್ ನಾನು ಶುಕ್ರವಾರ ಪೂಜೆ ಇತ್ತು ಮತ್ತು ನಮ್ಮ ಮನೆಯವ್ರದ್ದು ಆಫೀಸ್ ಇತ್ತು ಅಂತ ನಾವು ಬೆಂಗಳೂರಿಗೆ ಬಂದೀವ್ರಿ. ಸೊ ಇವಾಗ ನಾನು ವರಮಹಾಲಕ್ಷ್ಮಿದ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೀನಿ. ಪ್ರಿಪ್ರೇಷನ್ ಅನ್ನೋಕ್ಕಿಂತನೂ ಎಲ್ಲನೂ ಏನೆಲ್ಲ ಪ್ರಿಪ್ರೇಷನ್ ಮಾಡಬೇಕು ಅದು ಮಾಡಿ, ಆಮೇಲೆ ಒಂದು ಸ್ವಲ್ಪ ಸ್ನಾನ ಮಾಡಿ ಮತ್ತು ನಾನು ಅಂದರೆ ಚರ್ಗಿ ಅದು ಎಲ್ಲನೂ ತುಂಬಿಡ್ಬೇಕಲ್ಲ. ಸೊ ವಿದೌಟ್ ಸ್ನಾನ ಇಲ್ಲದೆ ಹೆಂಗದು ತುಂಬೋದು ಅಂತ ಅದನ್ನೇನು ಮಾಡತ್ತಿಲ್ಲ ಇವಾಗ ನಾನು. ಸೊ ಇಷ್ಟು ನೋಡ್ರಿ, ಇಷ್ಟೆಲ್ಲನೂ ಪ್ರಿಪ್ರೇಷನ್ ಮಾಡೀನಿ. ಸಿಂಪಲ್ ಬಟ್ ಸ್ವೀಟ್ ಡೆಕೋರೇಷನ್ ಮಾಡೀನಿ. ಬಿಕಾಸ್ ಮಮ್ಮಿ ಇಲ್ರಿ, ನಾನು ನನ್ನ ಮಕ್ಕಳು ನಮ್ಮ ಮನೆಯವರು ಅಷ್ಟನ ಅದೀವಿ. ಹಾಗಾಗಿ ನಾನು ಜಲ್ದಿ ಮುಗಿಸ್ಕೊಳತ್ತೀನಿ. ಬೆಳಗ್ಗೆ ಅನ್ನೋಕೊಳ್ತಾ ನಾನು ಪಟ ಅಡುಗೆ ಕೂಡ ಮಾಡ್ಕೋಬೇಕು. ಬಿಕಾಸ್ ನನ್ನ ಮಕ್ಕಳು ಎದ್ದ ಮೇಲೆ ಏನೂ ಕೆಲಸ ಆಗಂಗಿಲ್ಲ, ನಿಮಗೂ ಗೊತ್ತಾಯ್ತಿ. ಸೊ ಇವಾಗ ನೋಡ್ರಿ ಇಲ್ಲೇ ಸಿಂಪಲ್ ಬಟ್ ಈ ಥರ ಮಾಡತ್ತೀನಿ ರೀ. ಸೊ ಮತ್ತು ನಾನು ನಿಮಗೆ ಟೋಟಲ್ ಎಲ್ಲ ಆದಮೇಲೆ ಒಂದ್ಸಲ ತೋರಿಸ್ತೀನಿ. ಫಸ್ಟ್ ನಾನು ಇವಾಗ ಸೀರೆ ಯಾವ್ದು ಉಡ್ಸೋಕ್ಕಿದ್ದೀನಿ ಅದನ್ನು ತೋರಿಸ್ತೀನಿ. ಇದು ಬಂದು ಇಳ್ಕಲ್ ಸೀರೆ, ಇದು ನಮ್ಮ ಅತ್ತೆಯವ್ರ ಸೀರೆ. ಈ ಸೀರೆ ನಾನು ಇವಾಗ ವರಮಹಾಲಕ್ಷ್ಮಿ ಉಡ್ಸೋಕ್ಕಿದ್ದೀನಿ. ಆ್ಯಕ್ಚುಲಿ ಇವಾಗ ನಾನು ಫುಲ್ ಪ್ಲೇಟಿಂಗ್ಸ್ ಎಲ್ಲ ಮಾಡ್ಕೊಂಡು ಇಟ್ಕೋತೀನಿ. ನಾಳೆ ಬೆಳಿಗ್ಗೆ ಅಂದರೆ ನಾನು ಇವಾಗ ಸ್ನಾನ ಮಾಡಿ ಮತ್ತೆ ಸ್ಟಾರ್ಟ್ ಮಾಡೋಕ್ಕಿದ್ದೀನಿ ರೀ. ಸೊ ನೋಡ್ರಿಲ್ಲೇ ಈ ಥರ ಸೀರೆನ ಉಡಿಸ್ತೀನಿ ರೀ. ಇದೇ ಸೀರೆನ ಉಡಿಸ್ತೀನಿ, ಚೆಂದ ಐತಲ್ಲ. ಇದು ಬಂದು ಇಳ್ಕಲ್ ಸೀರೆ, ಇಳ್ಕಲ್ ರೇಷ್ಮೆ ಸೀರೆ ಇದೆ. ಇದ್ರ ಪ್ರೈಸ್ ನೀವು ಯಾರು ನನ್ನ ಹಳಿ ವಿಡಿಯೋ ನೋಡಿಲ್ಲ ಅವ್ರಿಗೆ ಗೊತ್ತೈತಿ. ಯಾರು ಹೊಸ ಸಬ್ಸ್ಕ್ರೈಬರ್ಸ್ ಇದ್ದಾರೋ ಅವ್ರಿಗೆ ಹೇಳ್ತೀನಿ ರೀ. ಇದ್ರ ಪ್ರೈಸ್ ಬಂದು 15,000, 15,000 ರೀ ಇದೆ ಪ್ರೈಸ. ಮಸ್ತ್ ಐತ್ರಿ, ಸಾಫ್ಟ್ ಐತಿ. ಮತ್ತು ಈಗ ಇದು ವರಮಹಾಲಕ್ಷ್ಮಿಗೆ ಗ್ರೀನ್ ಕಲರ್ ಉಡಿಸ್ಬೇಕಂತ ಲಾಸ್ಟ್ ಟೈಮು ಅಂದ್ಕೊಂಡಿದ್ದೆ. ಬಟ್ ಈ ಟೈಮಿಗೆ ಹಂಗೆ ಅಂದ್ಕೊಂಡಿರಲಿಲ್ಲ. ಆದರೂ ನಮ್ಮ ಲಕ್ಷ್ಮಿ ಈ ಸಲ ಕೂಡ ಗ್ರೀನ ಉಟ್ಕೊಳತ್ತಾಳು, ಅದು ಒಂದು ಖುಷಿ. ಸೊ ನಡೀರಿ, ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಗೈಸ್, ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ಅನ್ಬೋದು, ಇಲ್ಲಾಂದ್ರೆ ಸೀರೆ ಉಡ್ಸೋ ಪ್ರಿಪ್ರೇಷನ್ ಅನ್ಬೋದು ಸ್ಟಾರ್ಟ್ ಮಾಡೀನಿ. ಆ್ಯಕ್ಚುಲಿ ನೈಟ ಸ್ಟಾರ್ಟ್ ಮಾಡೀನಿ ರೀ ನಾನು. ಯಾಕಂದ್ರೆ ಆಮೇಲೆ ಲೇಟ್ ಆಗೋದು ಬೇಡ. ಹೆಲ್ಪಿಂಗ್ ಅಂತೂ ಯಾರೂ ಇಲ್ಲರಿ. ಬಿಕಾಸ್ ಹರ್ಷು ಸಾನು ಕೂಡ ಮಕ್ಕೊಂಡಾರ, ನಮ್ಮ ಮನೆಯವ್ರು ಕೂಡ ಮಕ್ಕೊಂಡಾರ. ಮಮ್ಮಿ ಕೂಡ ಇಲ್ಲ. ಮಮ್ಮಿ ಇದ್ರೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ರೀ. ಬಟ್ ಏನು ಮಾಡೋದು, ಮಮ್ಮಿ ಇದ್ರೆ ತೀರಾ ಖುಷಿ ಆಕಿತ್ರಿ ನನಗೆ. ಬಟ್ ಏನು ಮಾಡೋಕ್ಕಾಗಂಗಿಲ್ಲ. ಇದು ಬಂದು ನಾನು ಕಲಶಕ್ಕೆ ಏನಪ್ಪ ಅಂದ್ರೆ ಮೆಟಲ್ದು ಕೋಲ್ ಕಟ್ಕೊಂಡಿನಿ ರೀ. ಬಟ್ ನನಗೆ ಈ ಸಲ ಹೇಳಿದರು ಮೆಟಲ್ ಕೋಲ್ ಕಟ್ಟಬೇಡ, ಕಟ್ಗೆ ಕೋಲ್ ಆದಷ್ಟು ಇದ್ರೆ ನೋಡ್ರಿ ಅದ ಕಟ್ರಿ ಅಂತ ಹೇಳಿದರು. ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ಖಂಡಿತ ಕಟ್ಗೆ ಕೋಲ್ನ ಕಟ್ಕೋತೀನಿ. ಬಿಕಾಸ್ ಮೆಟಲ್ ಯೂಸ್ ಮಾಡಬಾರ್ದಂತ್ರಿ. ಇಟ್ಸ್ ಓಕೆ. ಇದು ಬಂದು ಮಮ್ಮಿ ಸೀರೆ, ನಮ್ಮ ಅತ್ತಿ ಸೀರೆ ಇದೆ. ಪ್ಯಾರೆಟ್ ಗ್ರೀನ್ ಕಲರ್ ವಿತ್ ಬ್ಲೂ ಕಲರ್ ಬಾರ್ಡರ್ ಐತ್ರಿ. ಇಳ್ಕಲ್ ಸೀರೆನ ಉಡ್ಸಾತೀನಿ. ಮಸ್ತ್ ಐತ್ರಿ ಸೀರೆನ, ಕಲರು ಚಂದ ಐತಿ. ಈ ಸಲ ನಮ್ಮ ಲಕ್ಷ್ಮಿ ಗ್ರೀನ್ ಕಲರ್ ಸೀರೆ ಉಟ್ಕೋಕದಾಳ್ರಿ. ಆ ಸೀರೆ ಒಳಗೆ ನಮ್ಮ ಲಕ್ಷ್ಮಿ ಹೆಂಗೆ ಕಾಣ್ತಾರ ಒಂದು
ನಿಮಗೆ ಕೂಡ ವಿಡಿಯೋನ ಶೇರ್ ಮಾಡ್ಕೋತಾ ಹೋಗ್ತೀನಿ. ನೀವು ಕೂಡ ಕಮೆಂಟ್ ಒಳಗೆ ತಿಳಿಸ್ರಿ ಲಕ್ಷ್ಮಿ ಹೆಂಗೆ ಕಾಣತ್ತ ಅನ್ನೋದು. ಸಿಂಪಲ್ ಪ್ಲೀಟಿಂಗ್ಸ್ ಮಾಡ್ಕೊಳತ್ತೀನಿ ರೀ. ಈಸಿ ಐತಿ ಲಕ್ಷ್ಮಿಗೆ ಸೀರೆ ಉಡ್ಸೋದು, ಅಷ್ಟೇನು ಡಿಫಿಕಲ್ಟ್ ಅಂತ ಏನಿಲ್ಲ. ಆ್ಯಕ್ಚುಲಿ ಸೀರೆ ಉಡ್ಸುವಾಗ ಕೆಲವೊಬ್ಬರು ಪಿನ್ ಹಚ್ಕೋತಾರೆ ರೀ, ಬಟ್ ಪಿನ್ ಹಚ್ಕೋದೇನೋ ಅವಶ್ಯಕತೆ ಇಲ್ಲ. ಪಿನ್ ಹಚ್ಚಬಾರ್ದು ಅಂತ ಹೇಳ್ತಾರೆ ರೀ ಸೀರೆಗೆ. ಹಾಗಾಗಿ ನಾನು ನಾರ್ಮಲ್ ನಾವು ಬಟ್ಟೆಗೇನು ಕ್ಲಿಪ್ ಹಾಕ್ತೀವಲ್ಲ ಅದ ಕ್ಲಿಪ್ನ ಯೂಸ್ ಮಾಡ್ತೀನಿ. ಆಲ್ಮೋಸ್ಟ್ ಒಂದು 3 to 4 ಕ್ಲಿಪ್ಸ್ ಆದರೂ ಸಾಕ್ರಿ, ಆರಾಮ್ಸೆ ನಾವು ಪ್ಲೀಟಿಂಗ್ಸ್ ಅದು ಮಾಡಿ ಲಕ್ಷ್ಮಿಗೆ ಉಡಿಸ್ಬೋದು ಸೀರೆನ. ಚಂದಾಗಿತ್ತು ರೀ. ಆ್ಯಕ್ಚುಲಿ ಸೀರೆ ಕೂಡ ನನಗೆ ಭಾಳ ಲೈಕ್ ಆತ್ರಿ, ಸಾಫ್ಟ್ ಐತ್ರಿ ಮತ್ತು ಪಟ ಪ್ಲೇಟಿಂಗ್ಸ್ ಕೂಡ ರೆಡಿ ಅದು. ಬಿಕಾಸ್ ಇದು ಬಂದು ಇಳಕಲ್ ರೇಷ್ಮೆ ಸೀರೆ, ಸೊ ಹಾಗಾಗಿ ಪ್ಲೇಟಿಂಗ್ಸ್ ಮಾಡೋಕ್ಕೂ ನನಗೆ ಭಾಳ ಅಂದರೆ ಡಿಫಿಕಲ್ಟ್ ಏನೂ ಅನ್ನಿಸ್ಲಿಲ್ಲ. ಇವಾಗ ನೋಡ್ರಿ ಇದು ಸೀರೆ ಮಿಡಲ್ ಪೋರ್ಷನ್ ಏನಿರ್ತದೆ ನೋಡ್ರಿ, ಆ ಮಿಡಲ್ ಪೋರ್ಷನ್ಗೆ ಏನಂದ್ರೆ ಒಂದು ಸುತ್ತಳಿನ ಕಟ್ಕೋತೀನಿ. ಸೊ ಸುತ್ತಳಿ ಕಟ್ತಂದ್ರೆ ಇದು ಡೈರೆಕ್ಟ್ ಹೋಗಿ ನಾವು ಕಲಶಕ್ಕೆ ಕಟ್ಬೋದು. ಈಸಿ ಐತ್ರಿ, ಸಿಂಪಲ್ ವೇದಿಂದನ ಮಾಡ್ಬೋದು. ನೀವು ಕೂಡ ಯಾರಾದರೂ ಈ ಥರ ಮಾಡೋರಿದ್ರೆ ಖಂಡಿತ ಮಾಡಿ ನೋಡ್ರಿ. ಮತ್ತು ನೀಟಾಗಿ ಕೂಡ್ತೈತಿ. ಆ್ಯಕ್ಚುಲಿ ಅದು ಮೇನ್ ಇಂಪಾರ್ಟೆಂಟ್. ಇವಾಗ ನಾನು ಯಾವುದೇ ಥರದ ಕಲಶ ಆಗಲಿ ಏನೂ ಸ್ಥಾಪನೆ ಮಾಡತ್ತಿಲ್ಲ, ಜಸ್ಟ್ ಟ್ರೈ ಮಾಡಿ ನೋಡತ್ತೀನಿ ಹೆಂಗೆ ಕಾಣ್ತೈತಿ ಹೆಂಗೆ ಇಲ್ಲಪ್ಪ ಅಂತ. ಜಸ್ಟ್ ನಾವೊಂದು ಟ್ರೈ ಮಾಡಿ ನೋಡತ್ತೀನಿ ರೀ ಅಷ್ಟ. ಇವಾಗ ನೋಡ್ರಿ ಟೈಮಿಂಗ್ 2:45 ಆಗೈತೆ ರೀ. ಏನಂದ್ರೆ ಮಿಡ್ನೈಟ್ ಆಗೈತಿ. ಇವಾಗ ನಾನು ಸ್ನಾನ ಮಾಡಿ ಬಂದೆ. ಎಲ್ಲರೂ ಪ್ರಿಪ್ರೇಷನ್ ಮಾಡ್ಕೋತೀನಿ. ಅಂದರೆ ಹೆಂಗೆ ಗೊತ್ತೇನ್ರಿ, ನೈಟ್ ನಾ ಏನೆಲ್ಲ ಮಾಡೀನಿ ಅಂದರೆ ನೋಡ್ರಿ ಇದನ್ನೆಲ್ಲ ಮಾಡೀನಿ ಹೆಂಗೂ ಅಂತ. ಇನ್ನೂ ಕಲಶ ತುಂಬಿಲ್ಲ, ಆಮೇಲೆ ಸೀರೆ ಸರಿಯಾಗಿ ಉಡಿಸಿಲ್ಲ. ಕೆಲವೊಂದು ಬೇಸಿಕ್ ಏನಿರ್ತೈತೆ ನೋಡ್ರಿ, ಆರತಿ ಸಮಯ ಇದನ್ನೆಲ್ಲ ಕ್ಲೀನ್ ಮಾಡ್ಕೋದು. ನಾನು ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿನಿ. ನಾನು ನೈಟೆಲ್ಲ ಮಲ್ಕೊಂಡೇ ಇಲ್ಲ. ಇದನ್ನೆಲ್ಲ ಮಾಡುವವರೆಗೂ ಕೂಡ ನನಗೆ 2 ಗಂಟೆ ಆಯಿತು. 2 ಗಂಟೆಗೆ ಕರೆಕ್ಟಾಗಿ ಸ್ನಾನ ಮಾಡೋಕ್ಕೆ ಹೋದೆ, 2:15ಗೆ ಬಂದೆ. ಯಾಕಂದ್ರೆ ತಲೆ ಸ್ನಾನ ಮಾಡಬೇಕಲ್ವ, ಒಂದು ಸ್ವಲ್ಪ ಲೇಟ್ ಆಗ್ತದೆ ರೀ. ಹಾಗಾಗಿ ಸೊ ಗೈಸ್, ಕಲಶ ಸ್ಥಾಪನೆ ಮಾಡುವಂಥ ಸಮಯ. ಇವಾಗ ನಾನು ಸೀರೆ ಎಲ್ಲ ಕಟ್ಕೊಂಡಿನಿ ರೀ ಕಲಶಕ್ಕೆ. ಕಲಶೊಳಗೆ ನೀವೇನು ಹಾಕ್ತೀರಿ ಅಂತ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ನಾ ಏನಪ್ಪ ಹಾಕ್ತೀನಿ ಅಂದ್ರೆ ಅರಿಶಿನ, ಕುಂಕುಮ, ಅಕ್ಕಿ, ಲಾವಂಚಿ ಬೇರ, ಆಮೇಲೆ ಗುಲ್ಗಂಜಿ ಅದು ಸಿಗ್ತದ್ರಿ, ಅವು ಗುಲ್ಗಂಜಿ ಹಾಕ್ತೀನಿ. ಯಾರ್ಯಾರು ಕವಡಿ ಕೂಡ ಹಾಕ್ತಾರೆ, ಬಟ್ ನಾನು 5 ದಿನಸ ಮಾಡಿ ಹಾಕ್ತೀನಿ. ಆಮೇಲೆ ಮೇಲೆ 5 ವಿಳೆದ ಎಲೆನ ಇಟ್ಟಿರ್ತೀನಿ ರೀ ಕಲಶದ ಮೇಲೆ. ಇವಾಗ ನಾನು ತೆಂಗಿನಕಾಯಿ ಪೂಜೆ ಮಾಡ್ಕೊಳತ್ತೀನಿ. ಈ ತೆಂಗಿನಕಾಯಿ ಬಂದು ನಾವು ನೆಕ್ಸ್ಟ್ ವರಮಹಾಲಕ್ಷ್ಮಿಗೆ ನಾವು ಚೇಂಜ್ ಮಾಡ್ತೀವಿ. ಕೆಲವೊಬ್ಬರ ಪ್ರತಿ ಅಮಾವಾಸ್ಯೆಗೆ ತೆಂಗಿನಕಾಯಿ ಚೇಂಜ್ ಮಾಡ್ತಿರ್ತಾರೆ, ಬಟ್ ನಾವು ಹಾಗಿಲ್ಲ. ನಾವು ಏನಂದ್ರೆ ವರ್ಷಕ್ಕೆ ಒಮ್ಮೆನ ತೆಂಗಿನಕಾಯಿ ಚೇಂಜ್ ಮಾಡ್ತೀವಿ ವರಮಹಾಲಕ್ಷ್ಮಿ ಅಮಾವಾಸ್ಯೆಗೆ. ಶ್ರಾವಣ ಅಮಾವಾಸ್ಯೆ ಸ್ಟಾರ್ಟ್ ಆಕೈತೆ ನೋಡ್ರಿ, ಆವಾಗ ನಾವು ತೆಂಗಿನಕಾಯಿನ ಚೇಂಜ್ ಮಾಡ್ತೀವಿ. ಅಲ್ಲಿವರೆಗೂ ಒಂಥರ ನಮ್ಮ ಮನೆ ಒಳಗನ ಗಿಡನ ಬೆಳೆದಿರ್ತೈತೆ ರೀ. ಅದು ಬೆಳೆದು ಕೂಡ ಮನೆ ಒಳಗೆ ಭಾಳ ಒಳ್ಳೇದಂತ ಹೇಳ್ತಾರೆ ರೀ. ಸೊ ನನ್ನ ಮದುವೆ ಆದಾಗಿಂದು ಅಂತೂ ಪ್ರತಿ ಸಲ ಬೆಳೆದೇ ಇರ್ತೈತೆ ರೀ. ಇದು ಬಂದು ಒಂದು ಏನಪ್ಪ ಅಂದರೆ ಸೈಡ್ ಏನೋ ಹಾರಗತ್ತೆ ಈ ಥರದ ಚಂದ ಅನ್ನಿಸ್ತು. ನಾನು ಮಾರ್ಕೆಟ್ಗೆ ಹೋಗಿದ್ದೆ, ಅವಾಗ ತೊಗೊಂಡು ಬಂದಿದ್ದೆ ವರಮಹಾಲಕ್ಷ್ಮಿಗಂತ. ಏನು ರೀ ವರಮಹಾಲಕ್ಷ್ಮಿ ಎಷ್ಟು ಸಾಮಾನು ತೊಗೊಂಡ್ರು ಕಡಿಮೆನೇ ಅನ್ನಿಸ್ತೈತಿ. ಈ ಥರ ಅನ್ನಿಸ್ತೈತಿ. ಪ್ರತಿ ವರ್ಷ ಲಕ್ಷ್ಮಿ ಹೊಸ ಸಾಮಾನು ಹಾಕ್ಕೊಳ್ಳಿ, ಹೊಸ ಚಿನ್ನ ಹಾಕ್ಕೊಳ್ಳಿ. ಈ ವರ್ಷ ನೋಡ್ರಿ ನನ್ನ ಲಕ್ಷ್ಮಿ ಬಳಿ ಹಾಕ್ಕೊಂಡ್ಲು, ಗೋಲ್ಡ್ ಬ್ಯಾಂಗಲ್ಸ್ ಹಾಕ್ಕೊಂಡ್ಲು. ಪ್ರತಿ ವರ್ಷ ಇದೇ ಥರ ನನ್ನ ಲಕ್ಷ್ಮಿ ಹೊಸ ಬ್ಯಾಂಗಲ್ಸ್, ಹೊಸ ಚಿನ್ನ, ಹೊಸ ಗೋಲ್ಡ್ ನಮ್ಮ ಮನೆಯಲ್ಲಿ ಬರ್ತಾನೆ ಇರಲಿ ಅಂತ ಅನ್ಕೋತೀನಿ. ವರಮಹಾಲಕ್ಷ್ಮಿ ಹಬ್ಬ ಅಂದಮೇಲೆ ನನಗೆ ಭಾಳ ಇಷ್ಟವಾದಂಥ ಹಬ್ಬ ಇದು. ನನಗೆ ಫುಲ್ ನೈಟ್ ನಾನು ಮಕ್ಕೊಂಡಿಲ್ಲ. ಒಂಥರ ಏನೋ ಒಂದು ಇಷ್ಟು ಖುಷಿ ಇರ್ತದೆ ನನಗೆ ಅದು ಸೆಲೆಬ್ರೇಟ್ ಮಾಡೋಕೆ. ಅಷ್ಟೊಂದು ಖುಷಿ ಇರ್ತದೆ ರೀ. ನಾನು ಪ್ರತಿ ವರ್ಷ ಕಾಯ್ತಿರ್ತೀನಿ ಯಾವಾಗ ಶ್ರಾವಣ ಬರ್ತೈತಿ, ಯಾವಾಗ ನಮ್ಮ ಇವು 4 ಶುಕ್ರವಾರ ಬರ್ತಾವಂತ. ಆ್ಯಕ್ಚುಲಿ ನಾನು ಪ್ರತಿ ವರ್ಷ ಲಾಸ್ಟ್ನೇ ಶುಕ್ರವಾರ ಪೂಜೆ ಮಾಡ್ತಿದ್ದೆ, ಅಂದರೆ ದೊಡ್ಡ ಸೀರೆ ಅದು ಉಡಿಸಿ ಪೂಜೆ ಮಾಡ್ತಿದ್ದೆ. ಬಟ್ ನಮ್ಮ ಅತ್ತೆ ಅಂದರು ಇಲ್ಲ, ಅಲ್ಲೇ ಬೆಂಗಳೂರು ಒಳಗೆ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲಿ ವರಮಹಾಲಕ್ಷ್ಮಿ 2nd ಶುಕ್ರವಾರನ ಮಾಡ್ತಾರೋ, ಹಾಗಾಗಿ ನೀನು ಕೂಡ ಮಾಡಿಬಿಡವಿ ಅಂತ ಹೇಳಿದರು. ಹಾಗಾಗಿ ನಾನು ಕೂಡ ಈ ಸಲ ಫೈನಲಿ ಸಕ್ಸಸ್ಫುಲ್ಲಾಗಿ ನಾನು ಪೂಜೆನ ಕಂಪ್ಲೀಟ್ ಮಾಡಿಕೊಂಡೆ. ಒಂದೇ ಮಿಸ್ಸಿಂಗ್ ರೀ, ನಮ್ಮ ಮಮ್ಮಿ ಇಲ್ಲ, ನಮ್ಮ ಅತ್ತೆ ಇಲ್ಲ, ಹಾಗಾಗಿ ಅದು ಒಂದೇ ಮಿಸ್ ಹೊಡಿತು. ಸೊ ಗೈಸ್, ಕಾಣತಾ ಏನ್ರಿ ನನ್ನ ಲಕ್ಷ್ಮಿ ಇಷ್ಟೊಂದು ರೆಡಿ ಆಗ್ಯಾಳು. ಇನ್ನೊಂದು ಸ್ವಲ್ಪ ರೆಡಿ ಮಾಡಬೇಕು. ಆಮೇಲೆ ಹೂವಿನ ಮಾಲೆ, ಹೂವಿನ ಹಾರ ಅದನ್ನೆಲ್ಲನೂ ನಮ್ಮ ಮನೆಯವರು ಫ್ರೆಶ್ ಆಗಿ ತೊಗೊಂಡು ಬರ್ತಾರೆ. ಬಟ್ ಅದಕ್ಕಿಂತ ಮುಂಚೆನ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಗುಡನ್ನ ನೈವೇದ್ಯ ಹಿಡಿದು ಪೂಜೆನ ಕಂಪ್ಲೀಟ್ ಮಾಡ್ಕೊತೀನಿ 5 ಗಂಟೆಗಂದ್ರೆ. ಸೊ ಅಂದರೆ ಹೆಂಗಂದ್ರೆ ನನ್ನ ಬ್ರಾಹ್ಮಿ ಮುಹೂರ್ತ ಮ್ಯಾಗ ಏನು ನಂದು ಐತೆ ನೋಡ್ರಿ ಮಾಡೋದು, ಅದು ಕಂಪ್ಲೀಟ್ ಆಗ್ತೈತಿ. ಆಮೇಲೆ ಅಡುಗೆ ಪ್ರಿಪ್ರೇಷನ್ ಅದನ್ನ ಎಲ್ಲ ಮಾಡ್ಕೊತೀವಿ. ಸೊ ನಾನು ನೋಡ್ರಿ
ಸಿಂಪಲ್ ಬಟ್ ಸ್ವೀಟಾಗಿ ಇದ್ದ ಫಸ್ಟ್ ಟೈಮ್ ನಾನು ಈ ಸೀರೆನ ವೇರ್ ಮಾಡೀನಿ. ಸೊ ಗೈಸ್ ಆಲ್ಮೋಸ್ಟ್ ಲಕ್ಷ್ಮಿ ರೆಡಿ ಆಗ್ಯಾಡ್ರಿ. ಎಲ್ಲ ಚಿನ್ನ ಕೂಡ ಹಾಕೊಂಡಳು. ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ನಮ್ಮ ಚಿನ್ನ ಹೆಚ್ಚು ಬೆಳ್ಕೋತ ಹೋಗಲಿ ಅಂತಲೇ ಕೇಳ್ಕೊತೀನಿ ರೀ ಲಕ್ಷ್ಮಿ ಹತ್ರ. ಆ್ಯಕ್ಚುಲಿ ಲಕ್ಷ್ಮಿಗೆ ಗಲ್ಲಿಗೆ ಅರಿಶಿನ ಅದು ಹಚ್ಚಾತಿದ್ದೆ. ಒಮ್ಮೆ ಸ್ಥಾಪನೆ ಮಾಡಿದ್ಮೇಲೆ, ಕಲಶ ಸ್ಥಾಪನೆ ಮಾಡಿದ್ಮೇಲೆ ಭಾಳ ಅಳಗಾಡಿಸ್ಬಾರ್ದ್ರಿ ಲಕ್ಷ್ಮಿನ. ಆಮೇಲೆ ಭಾಳ ಒಂಥರ ಆಮೇಲೆ ಮೂರ್ತಿ ಹಾಕೋಕ್ಕಿಂತ ಮೊದಲನೇ ಏನು ಡೆಕೋರೇಷನ್ ಮಾಡೋರಿದ್ರೆ ಡೆಕೋರೇಟ್ ಮಾಡಬೇಕು. ಆಮೇಲೆ ಅದು ಜಾಸ್ತಿ ಅಳಗಾಡಿಸೋದು, ಆ ಚುಚ್ಚೋದು ಈ ಥರ ಏನೂ ಮಾಡಬಾರ್ದು ಅಂತ ಹೇಳ್ತಾರೆ ರೀ. ಇವಾಗ ನಾನು ಗಲ್ಲಿಗೆ ಅರಿಶಿನ ಹಚ್ಚೋದು, ಅರಿಶಿನ ಕುಂಕುಮ ಹಚ್ಚೋದು ಇದನ್ನೆಲ್ಲನೂ ಮಾಡತ್ತಿದ್ದೆ ರೀ. ಆ್ಯಕ್ಚುಲಿ ನಮ್ಮ ಮನೆಯವ್ರು ಏನಂದ್ರೆ ನನಗೆ ಮಲ್ಲಿಗೆ ಹೂವಿನ ಹಾರ ಬೇಕಾಗಿತ್ತು ರೀ. ಬಟ್ ನಿನ್ನ ನೈಟ್ ಅದು ಅವೈಲೇಬಲ್ ಇರಲಿಲ್ಲ. ಹಾಗಾಗಿ ಇವತ್ತು ಮಾರ್ನಿಂಗ್ ನನಗೆ ತಂದು ಕೊಡ್ತೀನಿ ಅಂತ ಹೇಳಿದ್ರೆ, ಹಾಗಾಗಿ ಅದು ಹಾರ ಅಷ್ಟು ಹಾಕಿತ್ತಂದ್ರೆ ಮುಗೀತು ರೀ. ಬಟ್ ನಾನು ಹೆಂಗಂದ್ರೆ ಬ್ರಾಹ್ಮಿ ಮುಹೂರ್ತನಾಗ ಪೂಜೆ ಆಗಬೇಕು ಅಂತ ನನ್ನ ನಂದೊಂದು ಆಸೆನೇ ರೀ ಪ್ರತಿ ಸಲ. ಸೊ ಹಾಗಾಗಿ ಬ್ರಾಹ್ಮಿ ಮುಹೂರ್ತನಾಗನೇ ಪೂಜೆ ಮಾಡಬೇಕಾ ಅಂತ. ಸೊ ಇವಾಗ ನೋಡ್ರಿ ಎಲ್ಲ ತಟ್ಟೆಯಲ್ಲಿ ಎಲ್ಲ ಜೋಡಿಸಿಡಾತೀನಿ. ಇದು ಬಂದು ಉಂಡಿ, ಚಕ್ಲಿ, ಚೂಡ, ಆಮೇಲೆ ಕರ್ಚಿಕಾಯಿ ಎಲ್ಲನೂ ಮಾಡಿದ್ದೆ. ಹೆಂಗಂದ್ರೆ ಇನ್ನೂ ಪಂಚಮಿ ವಿಡಿಯೋ ನಾನು ಹಾಕಿಲ್ಲ, ನಾಗರ ಪಂಚಮಿ ವಿಡಿಯೋನ. ಸೊ ಆ ವಿಡಿಯೋ ಕೂಡ ಈ ವಿಡಿಯೋ ಆದಮೇಲೆ ಖಂಡಿತ ಪೆಂಡಿಂಗ್ ವಿಡಿಯೋ ಎಲ್ಲನೂ ಶೇರ್ ಮಾಡ್ತೀನಿ. ಬಿಕಾಸ್ ಇದು ರೀಸೆಂಟ್ ಆಗಿದ್ದ ಹಬ್ಬ ಅಲ್ವಾ, ಹಾಗಾಗಿ ಇದನ್ನ ಫಸ್ಟ್ ಬ್ಲಾಗ್ ಹಾಕಬೇಕು ಅಂತ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ. ಇದ್ರ ಮುಂದೇನು ಬರ್ತದೆ ನೋಡ್ರಿ ಲಕ್ಷ್ಮಿ. ಬಿಕಾಸ್ ನಾ ಊರಿಗೆ ಹೋಗಿದ್ದೆ, ನಿಮಗೂ ಗೊತ್ತೈತಿ. ಯಾರ್ಯಾರು ಗೊತ್ತೈತಿ, ಯಾರ್ಯಾರು ಗೊತ್ತಿಲ್ಲ. ನಾನು ಊರಿಗೆ ಹೋಗಿದ್ದೆ, ಹಾಗಾಗಿ ನಾನು ನಾಗರ ಪಂಚಮಿ ಹಬ್ಬದ ವಿಡಿಯೋ ಆಗಲಿ, ಆಮೇಲೆ ಶ್ರಾವಣ ಸೋಮವಾರ ಮಾಸದ ವಿಡಿಯೋ ಆಗಲಿ ಯಾವೂ ಹಾಕಿರಲಿಲ್ಲ. ಬಟ್ ಇವಾಗ ನಾನು ಎಲ್ಲ ವಿಡಿಯೋಸ್ನ ಕಂಟಿನ್ಯೂ ಮಾಡ್ತೀನಿ. ಇವಾಗ ನೋಡ್ರಿ ಬೀಳೋದು ಎಲ್ಲ ಜೋಡಿಸಿಡತ್ತೀನಿ. ಬಿಕಾಸ್ ಈವ್ನಿಂಗ ಒಂದು 4-5 ಮುತ್ತದರನ್ನ ಕರೆನ ಉಡಿಯೋದು ತುಂಬಬೇಕಂತ ಮಾಡೀನಿ. ಹಾಗಾಗಿ ಇಲ್ಲಿ ನೋಡ್ರಿ ಬಾಳೆಹಣ್ಣು, ಎಲ್ಲ ಟೈಪ್ಸ್ ಆಫ್ ವೆರೈಟೀಸ್ ನಾನು ಆ ದಿವಸ ಇಟ್ಟಿದ್ದೆ. ಉಂಡಿ, ಕರ್ಚಿಕಾಯಿ, ಚಕ್ಕಲಿ, ಚೋಡ ಇದನ್ನೆಲ್ಲ ನಾವು ನಾಗರ ಪಂಚಮಿ ಹಬ್ಬಕ್ಕೆ ಮಾಡಿರ್ತೀವಿ. ಉತ್ತರ ಕರ್ನಾಟಕದವ್ರು ಯಾರಾದರೂ ನೋಡ್ತಿದ್ರು ಅಂದ್ರೆ ಅವ್ರಿಗೆ ಗೊತ್ತೈತೆ ನೋಡ್ರಿ. ನಾವು ನಾಗರ ಪಂಚಮಿ ಹಬ್ಬಕ್ಕೆ ಉಂಡಿ, ಚಕ್ಲಿ, ಚೋಡ ಅದನ್ನು ಎಲ್ಲ ಮಾಡ್ತೀವಿ. ಅವಾಗ ನಾನು ಏನು ಮಾಡ್ತೀನಿ ಅಂದ್ರೆ, ನಾವು 5 ಉಂಡಿ ಆಗಲಿ ಏನು ಚಕ್ಲಿ ಆಗಲಿ ಎಲ್ಲನೂ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕಂತ ಸೆಪ್ರೇಟ್ ತೆಗೆದಿಟ್ಬಿಡ್ತೀನಿ. ಸೊ ಹಾಗಾಗಿ ಸೆಪ್ರೇಟ್ ತೆಗೆದಿಟ್ಮೇಲೆ ಇವಾಗ ನಾನು ಅದನ್ನೆಲ್ಲ ಒಂದು ತಟ್ಟೆಯಲ್ಲಿ ಹಾಕೊಂಡು ಇಡ್ತೀನಿ. ಸೊ ಗೈಸ್ ಕರೆಕ್ಟ್ ಟೈಮಿಂಗ್ 5:30 ಆಗೈತಿ. ಕಂಪ್ಲೀಟ್ಲಿ ಪೂಜೆ ಆಗೈತ್ರಿ. ಇವಾಗ ದೀಪ ಕೂಡ ಹಚ್ಚೀನಿ ನೋಡ್ರಿಲ್ಲ, ದೀಪನೂ ಹಚ್ಚೀನಿ. ಮತ್ತು ಆ್ಯಕ್ಚುಲಿ ಲಕ್ಷ್ಮಿಗೆ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಹೂರ್ಣ, ಹೋಳಿಗೆ ಮಾಡ್ತೀನಿ ರೀ ಆಮೇಲೆ. ಬಟ್ ಇವಾಗ 5:30 ಆಗೈತಿ, ಹಾಗಾಗಿ ಹೂರ್ಣನ ರೆಡಿ ಮಾಡ್ಕೊಂಡಿನಿ ನೋಡ್ರಿಲ್ಲೇ. ಒಂದು ಸ್ವಲ್ಪ ಹೂರ್ಣ ನೈವೇದ್ಯ ತೋರಿಸಿ ಪೂಜೆನ ಮಾಡ್ಬೋದು. ಸೊ ಹಾಗಾಗಿ ಹೂರ್ಣ ನೈವೇದ್ಯ ತೋರಿಸಿ ನಾನು ಆರತಿ ಅದು ಮಾಡ್ಕೋತೀನಿ ರೀ. ಕರೆಕ್ಟ್ 5:30 ಆಗೈತಿ. ಆ್ಯಕ್ಚುಲಿ ನಂದು ಭಾಳ ಇರ್ತದೆ ರೀ. ನನಗೆ ಇದೋ ಟೈಮಿಂಗ್ 5:30 ಟೈಮಿಂಗ ಪೂಜೆ ಆಗ್ಬೇಕಂತ. ಸೊ ಹಾಗಾಗಿ ನಂದು ಫೈನಲಿ ಪೂಜೆ ಆರತಿ ಮಾಡ್ತೀನಿ ರೀ ಇವಾಗ. ಸೊ ಬರ್ರಿ ನೀವು ಕೂಡ ಆರತಿಗೆ. ಸೊ ನಡೀರಿ, ನಿಮ್ಮ ಮನೆಯೊಳಗೆ ಕೂಡ ಎಲ್ಲ ಪೂಜೆನೂ ಕಂಪ್ಲೀಟ್ ಆಗಿರಬೇಕು. ಇನ್ನೂ ಕೆಲವೊಬ್ಬರ ಮನೆ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿರಬೇಕು. ಹಿಂಗೆ ಎಲ್ಲರದು ನಡೆದಿರ್ಬೇಕಂತನ ಅನ್ಕೋತೀನಿ. ಬಟ್ ನಂದು ಎಲ್ಲ ಫೈನಲಿ ಆಗೈತ್ರಿ. ಇವಾಗ ಕಂಕಣ ಕಟ್ಕೊಂಡು ಪೂಜೆ ಅಂದ್ರೆ ಆರತಿ ಅಷ್ಟೇ ಮಾಡಿದ್ರೆ ನೈವೇದ್ಯ ತೋರಿಸೋದು ಆಯ್ತು ರೀ. ಲಕ್ಷ್ಮಿ ಹ್ಯಾಪಿ, ನಾನು ಹ್ಯಾಪಿ. ಸೊ ಗೈಸ್ ಕಂಪ್ಲೀಟ್ಲಿ ಫೈನಲಿ ಪೂಜೆ ಎಲ್ಲ ಕಂಪ್ಲೀಟ್ ಆತ್ರಿ. ಆ್ಯಕ್ಚುಲಿ ಹೇಳ್ತಾರೆ ರೀ ಪೂಜೆ ಮಾಡುವಾಗ ಹೆಂಗಪ್ಪ ಅಂದ್ರೆ ರೇಷ್ಮೆ ಸೀರೆ ಉಟ್ಕೊಂಡು ಪೂಜೆ ಮಾಡ್ಬೇಕಂತ. ಬಟ್ ನನಗೂ ಗೊತ್ತೈತ್ರಿ, ಬಟ್ ಏನು ಮಾಡೋಕೆ ಆಗಂಗಿಲ್ಲ. ಇನ್ನೂ ನನಗೆ ಒಂದು ಸ್ವಲ್ಪ ಯಾರಾದರೂ ಹೆಲ್ಪಿಂಗ್ ಹ್ಯಾಂಡ್ ಇದ್ರೆ ನನಗೊಂದು ಸ್ವಲ್ಪ ಕಂಫರ್ಟ್ ಅನಿಸ್ತದೆ ರೀ. ಬಿಕಾಸ್ ನಂದು ಏನಪ್ಪ ಅಂದರೆ ಬ್ರಾಹ್ಮಿ ಮುಹೂರ್ತನಾಗ ಪೂಜೆ ಆಗಬೇಕು, ಅಲ್ಲಿವರೆಗೂ ಹೂರ್ಣ ರೆಡಿ ಆಗಬೇಕು, ಮನೆಯೊಳಗಿಂದ ಎಲ್ಲ ಕೆಲಸ ಕೂಡ ಆಗಬೇಕು. ಹಾಗಾಗಿ ನಾನು ರೇಷ್ಮೆ ಸೀರೆ ಉಟ್ಕೊಂಡೇನು ಪೂಜೆ ಮಾಡಲಿಲ್ಲ. ಬಟ್ ನಾನು ನೆಕ್ಸ್ಟ್ ಟೈಮ್ ಖಂಡಿತ ರೇಷ್ಮೆ ಸೀರೆ ಉಟ್ಕೊಂಡು ಎಲ್ಲ ಒಡವೆ ಹಾಕ್ಕೊಂಡು ನಾನು ಪೂಜೆ ಮಾಡ್ತೀನಿ. ಅದು ಒಂದು ಭಾಳ ಶ್ರೇಷ್ಠ ಮತ್ತು ಭಾಳ ಒಳ್ಳೇದು ಅಂತ ಹೇಳ್ತಾರೆ ರೀ. ರೇಷ್ಮೆ ಸೀರೆ ಉಟ್ಕೊಂಡು ಹೂವು ಅದು ಮುಡ್ಕೊಂಡಿದ್ದೆ ರೀ. ಮಾತ್ರ ರೇಷ್ಮೆ ಸೀರೆ ಅಷ್ಟು ಉಟ್ಕೊಂಡಿರಲಿಲ್ಲ. ಬಟ್ ನೆಕ್ಸ್ಟ್ ಟೈಮ್ ಐ ವಿಲ್ ಟ್ರೈ. ಸೊ ಇವಾಗಂತೂ ಇಷ್ಟೆಲ್ಲ ಮಾಡೀನಿ, ಭಾಳ ಖುಷಿ ಆಗತ್ತೈತೆ ರೀ. ಆ್ಯಕ್ಚುಲಿ 5:30 ಮಂಗಳಾರತಿ ಮಾಡಿದೆ, ಪೂಜೆ ಮಾಡಿದೆ, ಎಲ್ಲನೂ ಆಯ್ತು ರೀ. ಒಂದು ಇಷ್ಟು ನೆಮ್ಮದಿ ಇತ್ತರಲ್ಲ ಆ ದಿವ್ಸ ನನಗೆ
ಇಷ್ಟು ಏನೋ ಒಂದು ಮನೆ ಒಳಗೆ ಲಕ್ಷ್ಮಿನ ಫುಲ್ ಓಡಾಡತ್ತಾಳ, ಆಮೇಲೆ ನನ್ನ ಹಿಂದೆ ಬರತ್ತಾಳ ಲಕ್ಷ್ಮಿ, ಈ ಥರ ನನಗೆ ಫೀಲ್ ಆಗತ್ತಿತ್ರಿ. ಭಾಳ ಮಸ್ತ್ ಅನ್ಸತ್ತಿತ್ರಿ ಆ ದಿವಸ. ಬಿಕಾಸ್ ನಾನು 5:30 ಅಂದ್ರೆ ನನ್ನ ಪೂಜೆ ಎಲ್ಲ ಕಂಪ್ಲೀಟ್ ಆಗಿತ್ರಿ. ಭಾಳ ಖುಷಿ ಆತ್ರಿ. ನೀವು ಕೂಡ ಬ್ರಾಹ್ಮಿ ಮುಹೂರ್ತದಾಗ ಪೂಜೆ ಮಾಡೋಕೆ ಲಿಟ್ರಲಿ ಟ್ರೈ ಮಾಡಿರಿ. ಬಿಕಾಸ್ ಅದು ಒಂದು ನಮಗೆ ಒಂದು ಒಳ್ಳೆ ಪ್ರತಿಫಲನ ಕೊಡ್ತದೆ ಅಂತ ಹೇಳ್ಬೋದು. ಬಿಕಾಸ್ ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಆ್ಯಕ್ಚುಲಿ ನಾವು 1 ಇಯರ್ ಒಳಗೆ ಯಾವತ್ತೂ ಹಿಂಗೆ ನೈಟ್ ಫುಲ್ ಜಾಗರಣ ಮಾಡಿ ಇಲ್ಲಾಂದ್ರೆ ಈ ಥರ ಪೂಜೆ ಪುನಸ್ಕಾರ ಏನೂ ಮಾಡಂಗಿಲ್ಲ. ಬಟ್ ವರ್ಷ ಒಳಗಿಂದ ಒಂದ್ಸಲ ನಾವು ಎದ್ದಿರ ಏನೂ ಪ್ರಾಬ್ಲಮ್ ಆಗಂಗಿಲ್ಲ ರೀ. ಬಟ್ ಅದೇನು ನಾವು ಮಾಡಿರ್ತೀವಿ ಅದು ನಮ್ದು ಏನು ಖುಷಿ ಇರ್ತೈತ್ರಲ್ಲ, ಸೊ ಅದು ನನಗೆ ಎಕ್ಸ್ಪ್ಲೇನ್ ಲಿಟ್ರಲಿ ಮಾಡಕ್ಕೆ ಬರಂಗನೇ ಇಲ್ಲ. ಇವಾಗ ನೋಡ್ರಿ ಕರೆಕ್ಟ್ ಮಾರ್ನಿಂಗ್ 5:30 ಆಗೈತಿ. ಮಣಿ ಮುಂದೆ ದೀಪ ಹಚ್ಚಿನಿ, ವರ್ಷಲ್ ಅರ್ಶಿನ ಹಚ್ಚಿನ್ರಿ, ಕುಂಕುಮ ಹೂವು ಎಲ್ಲ ಇಟ್ಟೀನಿ. ಆಮೇಲೆ ಇಲ್ಲಿ ನೋಡ್ರಿ ನನ್ನ ಫೈನಲ್ ಎಲ್ಲ ಪೂಜೆ ಎಲ್ಲ ಕಂಪ್ಲೀಟ್ ಆಗೈತಿ. ಇವಾಗ ನಾನು ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡಬೇಕು. ಆ್ಯಕ್ಚುಲಿ ಲಕ್ಷ್ಮಿಗೆ ಭಾಳ ಒಳ್ಳೇದಪ್ಪ. ಅಂದ್ರೆ ಆಕಿ ಫೇವ್ರೇಟ್ ದಿನಸ ಅಂದ್ರೆ ಒಬ್ಬಟ್ಟು, ಅಂದ್ರೆ ನಮ್ಮ ಸೈಡ್ ಹೋಳ್ಗೆ ಅಂತಾರ್ರಿ, ಹೂರ್ಣದ ಹೋಳ್ಗೆ. ಬಟ್ ಏನು ಅಡ್ಡಿ ಇಲ್ಲ, ಮಾರ್ನಿಂಗ್ ನಾವು ಎದ್ದ ತಕ್ಷಣ ಹೂರ್ಣ ಹಿಡಿದ್ರು ಕೂಡ ಪೂಜೆನ ನೈವೇದ್ಯಕ್ಕೆ ಹೂರ್ಣ ಹಿಡಿದು ಪೂಜೆ ಮಾಡಿದ್ರು ಕೂಡ ನಡೀತೈತಿ. ನಾ ಹಂಗೆ ಮಾಡಿದೆ, ಹೂರ್ಣ ಹಿಡಿದು ಪೂಜೆನ ಕಂಪ್ಲೀಟ್ ಮಾಡಿಕೊಂಡೆ. ಇವಾಗ ನೋಡ್ರಿ ನಮ್ಮ ಲಕ್ಷ್ಮಿ ಹೆಂಗೆ ಕಾಣತ್ತಾಳು, ಫುಲ್ ಒಂಥರ ಮನೆಯೊಳಗೆ ಲಿಟ್ರಲ್ ನಾವು ಅವಾಗ ಒಬ್ಬಳೇ ಇದ್ದೆ. ಫುಲ್ ಮಣಿ ಶಾಂತಿ ಇತ್ರಿ. ಒಬ್ಬಳ ಪೂಜೆ ಮಾಡೋದು, ಒಬ್ಬಳ ಅಡ್ಡಾಡೋದು, ಎಲ್ಲ ಅಗರಬತ್ತಿ ದೀಪ ಮಂಗಳಾರತಿ ಎಲ್ಲ ಒಬ್ಬಕ್ಕೆ ಅನ್ನತ್ತಿದ್ದೆ. ಇಷ್ಟು ಚಂದ ಅನ್ಸತ್ತಿತ್ರಲ್ಲ. ಸೊ ಗೈಸ್, ಮಾರ್ನಿಂಗಿಂದ ನಾನು ನೀರು ಕೂಡ ಬಾಯಾಗ ಹಾಕಿಲ್ಲ. ಆತ್ರಿ ಟೈಮಿಂಗ್ 6 ಗಂಟೆ ಆಯಿತು. ಹಾಗಾಗಿ ನಾನು ಸ್ವಲ್ಪ ಟೀನ ಮಾಡ್ಕೊಂಡಿನಿ. ಟೀ ಕುಡಿದ್ರೆ ಅಡುಗೆ ಪ್ರಿಪ್ರೇಷನ್ನ ಮಾಡ್ಕೋತೀನಿ. ಬಿಕಾಸ್ ಹರ್ಷು ಸಾನು 8-9 ಮಟ್ಟ ಅಂತೂ ಹೇಳಂಗಿಲ್ಲ. ಹಾಗಾಗಿ ಅದ್ರೊಳಗೆ ನನ್ನ ಅಡುಗೆ ಆಯ್ತಂದ್ರೆ ನಾನು ನಿಶ್ಚಿಂತೆ ಆಗ್ತೀನಿ. ಸೊ ಹಾಗಾಗಿ ಬರ್ರಿ ನೀವೆಲ್ಲರೂ ಟೀ ಕುಡಿಯೋಕೆ ಬರ್ರಿ. ಕಾಣತತಿಲ್ರಿ ನನ್ನ ಟೀ ನೋಡ್ರಿ, ಇಲ್ಲಿ ಹೋಗಿ ಹೊಂಟೈತಿ. ಈಗ ಜಸ್ಟ್ ಒಂಥರ ಸಮಾಧಾನ ಅನ್ಸರ್ಗತ್ತೆ ಆಯ್ತು ಟೀ ಮಾಡ್ಕೊಳ್ಳೋಣ. ಬೋಸ್ಲಿನ ಹೆಚ್ಚು ಟೀ ಕುಡಿಯೋಂಗಿಲ್ಲ. ಇದೆ ನೋಡ್ರಿ ನಾನು ವೇರ್ ಮಾಡಿದಂಥ ಸೀರೆ ಎಲ್ಲೋ ಐತಿ. ಸೊ ಗೈಸ್, ಫೈನಲಿ ಹೂರ್ಣದ ಹೋಳ್ಗೆ ರೆಡಿ ಆಗ್ಯಾವು. ನಮ್ಮ ಮಮ್ಮಿ ಅಂದ್ರೆ ನಮ್ಮ ಅತ್ತೆ ನೋಡಿದ ಮೇಲೆ ಲಿಟ್ರಲಿ ಭಾಳ ಖುಷಿ ಆಕೈತ್ರಿ ಅವ್ರಿಗೆ, ನಾ ಹೂರ್ಣದ ಹೋಳ್ಗೆ ಮಾಡೀನಿ ಅಂತ. ಆ್ಯಕ್ಚುಲಿ ಆ ದಿವಸ ಎಲ್ಲ ವಿಡಿಯೋ ಕಾಲ್ ಮಾಡಿ ತೋರಿಸೀನಿ ರೀ ಮಮ್ಮಿಗೆ. ಆದರೂ ಕೂಡ ಈ ಥರ ಪ್ರಿಪೇರ್ ಮಾಡುವಾಗ ಮಮ್ಮಿ ನೋಡಿದ್ರೆ ಅಂದರೆ ಭಾಳ ಅವ್ರಿಗೆ ಖುಷಿ ಆಕೈತಿ. ಇವಾಗ ನೋಡ್ರಿ ಹೋಳ್ಗೆ ರೆಡಿ ಆಗ್ಯಾವು, ಹೋಳ್ಗೆ ರೆಡಿ ಮಾಡತ್ತೀನಿ. ಇಷ್ಟೊಂದು ಟಯರ್ಡ್ ಫೀಲ್ ಅನ್ನೋಕ್ಕಿಂತನೂ ಇಷ್ಟು ಸ್ವೆಟ್ಟಿಂಗ್ ಆಗಿದ್ದಿರಲ್ಲ ನಾನು. ಬಿಕಾಸ್ ಮಾರ್ನಿಂಗಿಂದ ಅಂದರೆ ಸೀರೆ ಉಟ್ಕೊಂಡಿದ್ದೆ ರೀ. ನನಗೆ ಸೀರೆ ಒಳಗೆ ಇಷ್ಟೊಂದು ಕೆಲಸ ಮಾಡಿ ಯಾವಾಗೂ ರೂಢಾನೂ ಇಲ್ಲ. ಬಟ್ ಇಷ್ಟು ಆ್ಯಕ್ಚುಲಿ ನಾ ಮಾಡಬೇಕು, ನಮ್ಮ ಮನೆಯವ್ರು ಇಲ್ಲ ಇವತ್ತು ಸೀರೆ ಉಟ್ಕೊಂಡೆ ನಾ ಮಾಡು, ಅದು ಒಂದು ಮನೆಗೆ ಕಳೆನೇ ಬೇರೆ ಇರ್ತೈತಿ ಅಂತ ಸೀರೆನ ಉಡ್ಸಕ್ಕೆ ಹಚ್ಚಿದ್ರಿ. ಸೊ ಫೈನಲಿ ಹೋಳ್ಗೆ, ಅನ್ನ ಸಾರು, ಬದ್ನೆಕಾಯಿ, ಆಮೇಲೆ ಕೋಸಂಬರಿ, ಬಜ್ಜಿ ಇದನ್ನೆಲ್ಲನೂ ರೆಡಿ ಮಾಡ್ಕೊಂಡಿದ್ದೆ. ಇವಾಗ ಮಧ್ಯಾಹ್ನ ನಾ 12 ಗಂಟೆಗೆ ನನ್ನ ಫ್ರೆಂಡ್ಗೆ ಮುತ್ತೋದನಕ್ಕಂತ ಹೇಳಿದ್ದೆ. ನಮ್ಗೆ ಐಗೋಳು ಬೇಕಾಗ್ತಾರೆ ರೀ, ಸಾಮ್ಗಳು. ಬಟ್ ಇಲ್ಲೆಲ್ಲಿ ಸಿಗೋವ್ರಿ. ಹಾಗಾಗಿ ನನ್ನ ಫ್ರೆಂಡ್ಗೆ ಹೇಳಿದ್ದೆ, ಇವಳ ಹೆಸರು ದೀಪಾ ಅಂತ. ಆ್ಯಕ್ಚುಲಿ ಅವ್ರು ಕೂಡ ಕರೆಕ್ಟ್ ಶಾರ್ಪ್ 12 ಗಂಟೆಗೆ ಬರ್ರಿ ಅಂತ ಹೇಳಿದ್ದೆ. ಅವ್ರು ಕರೆಕ್ಟ್ ಶಾರ್ಪ್ 12 ಗಂಟೆಗೆ ಬಂದಿದ್ರು. ಅವ್ರು ಕಾಲು ತೊಳೆದ ಎಲ್ಲ ಪೂಜೆ ಮಾಡಿ ಅರ್ಶಿನ ಹಚ್ಚಿ ಮುತ್ತದನ ಮಾಡಿದೆ ರೀ. ಆ್ಯಕ್ಚುಲಿ ನಮಗೆ 4 ವಾರ ಮಾಡೋಕ್ಕಾಗಲಿಲ್ಲ ಅಂದ್ರೂ ವರಮಹಾಲಕ್ಷ್ಮಿ ದಿವಸರೇ ಕರಿಬೇಕು, ಇಲ್ಲಾಂದ್ರೆ 4ನೇ ವಾರ ಯಾರಾದರೂ ದೊಡ್ಡದು ಮಾಡ್ತೀವಿ ಅಂದರೆ 4ನೇ ವಾರ ಅಂತೂ ಕರಿಬೇಕಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ವರಮಹಾಲಕ್ಷ್ಮಿ ಹಬ್ಬದ ದಿವಸ 2ನೇ ವಾರನ ಕರೆದೆ ಮುತ್ತದನ್ಕ. ಆ್ಯಕ್ಚುಲಿ ಭಾಳಷ್ಟು ಖುಷಿ ಆತ್ರಿ, ನನ್ನ ಫ್ರೆಂಡ್ ಬಂದಿದ್ಲು ಅಂತ. ಇವಾಗೆಲ್ಲ ಅರ್ಶಿನ ಅದು ಗಲ್ಲಿಗೆ ಕೈಗೆ ಅರ್ಶಿನ ಹಚ್ಚತ್ತೀನಿ. ಇದು ಒಂದು ಮಾಡಿದ್ರೆ ಒಂದು ಏನೋ ಒಂಥರ ಚಂದ ಅನಿಸ್ತದ್ರಿ ಕೈಗೆ, ಆಮೇಲೆ ಗಲ್ಲಿಗೆ ಅರ್ಶಿನ ಹಚ್ಚೋದದು. ಲಿಟ್ರಲಿ ನೀವು ಕೂಡ ಯಾರಾದರೂ ಸ್ಟಾರ್ಟ್ ಮಾಡೋರದಿರಿ ಪೂಜೆ ಮಾಡೋಕೆ, ನಿಮ್ಮ ಮನೆ ಒಳಗೆ ಪದ್ಧತಿ ಐತಿ. ಬಟ್ ನಾವು ಭಾಳ ದಿನ ಆತು ಮಾಡಂಗಿಲ್ಲ ರೀ, ಬಿಟ್ಬಿಟ್ಟಿವಿ. ಇಲ್ಲ ಅಂದ್ರೆ ನಾವು ಹೊಸ ಮನೆ ತೊಗೊಂಡಿವಿ, ನಾವು ಪೂಜೆ ಮಾಡ್ಬೇಕು ಅನಿಸ್ತತಿ ಅಂತ ಅವ್ರು ಯಾರಾದರೂ ಸ್ಟಾರ್ಟ್ ಮಾಡೋರಿದ್ರೆ ಖಂಡಿತ ಸ್ಟಾರ್ಟ್ ಮಾಡಿರಿ. ಭಾಳ ಮಸ್ತ್ ಅನಿಸ್ತೈತೆ ರೀ, ಮತ್ತು ನಿಮಗೆ ಪ್ರತಿಫಲ ಅಂತೂ ಸಿಗ್ತೈತಿ. ನಾನು ಮುತ್ತದರ್ಗ ಬಾಳೆ ಎಲೆ ಮ್ಯಾಗನ ತಾಟ್ ಹಚ್ಚತ್ತಿದ್ದೆ, ಬಾಳೆ ಎಲೆ ಮ್ಯಾಗನ ಊಟ ಹಚ್ಚತ್ತಿದ್ದೆ, ತಾಟ್ ಹಚ್ಚತೀನಿ ಅನ್ನತ್ತೀನಿ ನೋಡ್ರಿ. ಬಾಳೆ ಎಲೆ ಮ್ಯಾಗನ ನಾನು ಊಟ ಹಚ್ಚತ್ತಿದ್ದೆ. ಅವ್ರಿಗೆ ಫಸ್ಟ್ ಕೇಳಿದೆ, ನೀವು ಕಂಫರ್ಟೇಬಲ್ ಅದಿರೋ ಇಲ್ಲೋ ಅಂತ. ಏನಿಲ್ಲರಿ, ಏನು ಪ್ರಾಬ್ಲಮ್ ಇಲ್ಲ, ನೀವು ಹಚ್ಚಿರಿ ಅಂತ ಹೇಳಿದ್ರೆ. ಹಾಗಾಗಿ ನೋಡ್ರಿ ಇಲ್ಲೇ ಹೋಳ್ಗೆ, ಅನ್ನ, ಕಟ್ಟಿನ ಸಾರು, ಬದ್ನೆಕಾಯಿ, ಕೋಸಂಬರಿ, ಆಮೇಲೆ ಸೌತೆಕಾಯಿ ಕೋಸಂಬರಿ, ಕಡ್ಲಿ
ಕಡಲೆ ಬೀಜ ಅಲ್ರಿ ಕಡ್ಲಿಕಾಳು ಕೋಶಂಬರಿ, ಆಮೇಲೆ ಬಜ್ಜಿ, ಶಾಂಡ್ಗಿ ಇದನ್ನೆಲ್ಲನೂ ಮಾಡಿದ್ದೆ ರೀ. ಅದೆಲ್ಲ ನಿಮ್ಮ ಕ್ಲಿಪ್ಪಿಂಗ್ಸ್ನ ಅದನ್ನೆಲ್ಲನೂ ಪ್ರಿಪೇರ್ ಮಾಡಿದ್ದೆ ರೀ. ಆಮೇಲೆ ಅವ್ರ ಊಟ ಕೂಡ ಕಂಪ್ಲೀಟ್ ಆಯಿತು. ಊಟ ಕಂಪ್ಲೀಟ್ ಆದಮೇಲೆ ಅವ್ರಿಗೊಂದು ಬ್ಲೌಸ್ ಪೀಸ ಉಡಿ ಹಾಕಿ ಆಮೇಲೆ ಈ ಸಲ ನಾನು ಗಿಫ್ಟ್ ಕೊಟ್ಟಿದ್ದೆ ರೀ ಎಲ್ಲರಿಗೂ. ಇವ್ರಿಗೆ ರೆಡ್ ಕಲರ್ದ ಒಂದು ಪ್ಲಾಸ್ಟಿಕ್ ಬೌಲ್ ಕೊಟ್ಟೀನಿ, ಬ್ಲೌಸ್ ಪೀಸ, ಆಮೇಲೆ ಎಲೆ ಅಡಿಕೆ, 2 ಬಾಳೆಹಣ್ಣು, ಆಮೇಲೆ ಒಂದು ಬೌಲು, ಈ ಥರ ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಒಂದು ಮಿಸ್ಸಿಂಗ್ ಆತ್ರಿ. ನಾನು ಅದಕ್ಕೆ ಬ್ಯಾಗ್ಸ್ ತೊಗೊಂಡು ಬರೋಕ್ಕಿದ್ದೆ, ಬಟ್ ಅವು ಬ್ಯಾಗ್ಸ್ ತೊಗೊಂಡು ಬರೋದು ಆಗಲಿಲ್ಲ. ಬಿಕಾಸ್ ನಾವು ಬರೋದು ಥರ್ಸ್ಡೇ ಬಂದೀವಿ ಮಾರ್ನಿಂಗ್. ಸೊ ಅದು ಒಂದಿಂದ ಒಳಗೆ ನಾನು ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕಂತ ನನಗೆ ತಲೆ ನಡೀತಿರ್ಲಿಲ್ಲ. ಸೊ ಈವ್ನಿಂಗ್ನೆಲ್ಲ ನಾವು ಏನಪ್ಪ ಅಂದರೆ ಬಿಲ್ಡಿಂಗ್ದವ್ರನ್ನ ಅಷ್ಟು ಕೆಲವೊಬ್ರು ಜನನ ನಾನು ಅರ್ಶಿನ ಕುಂಕುಮಕ್ಕೆ ಕರೆದಿದ್ದೆ. ಹಾಗಾಗಿ ಅವ್ರು ಕೂಡ ಎಲ್ಲರೂ ಬಂದಿದ್ದರು. ಭಾಳ ಖುಷಿ ಆತ್ರಿ. ಆ್ಯಕ್ಚುಲಿ ಒಂಥರ ಮಸ್ತ್ ಅನ್ಸಿತ್ರಿ. ಏನ್ ಸಣ್ಣ ಒಳಗಡೆ ಬರಲ್ಲ, ಆಚೆನೆ ನಿಂತ್ಕೊಂಡಿರ್ತದೆ. ಒಡೆ ಸುಡ್ತಾ ಇದ್ದೀನಿ, ಅಷ್ಟೊತ್ತಿಗೆ ಓಡ್ ಬಂದ್ಬಿಟ್ಟಿದೆ. ಹೆಣ್ಮಕ್ಳು ಬೇಕು. ನಮ್ಮ ಅತ್ತೆ ಬೇರೆ ಇಲ್ಲ, ನನ್ನ ನೈಟ್ವರೆಗೂ ಏನೋ ಮಕ್ಕೊಂಡೇ ಇಲ್ಲ. ಅಂದ್ರೆ ನಂದು ತುಂಬಾ ಸಲ ಈ ಸಲ ಕೊಡ್ಬೇಕು ಅಂತ ಈ ಸಲ ತಗೊಂಡ್ ಬಂದ. ನಾವು ಅಕ್ಕಿ ತಗೊಂಡ್ ಬಂದಿಲ್ಲ, ಇಲ್ಲ ಫೆಬ್ರವರಿಗೆ ಹಾಕೊಂಡು ಬಂತು. ಬರ್ಬೇಕು, ಇಬ್ರು 3 ಜನನು ಬರ್ಬೇಕು ಅಂತ. ಇವತ್ತು ಎಲ್ಲಾರು ಇದೆ, ಇವತ್ತು ಎಲ್ಲರೂ ಇಂಪಾರ್ಟೆಂಟ್. ಹೆಣ್ಮಕ್ಳು ಇಂಪಾರ್ಟೆಂಟು, ಸೌಭಾಗ್ಯಕ್ಕೂ ಇಂಪಾರ್ಟೆಂಟ್. ಏನಾಯ್ತು? ಅಷ್ಟು ಮಂದಿ ಬರ್ತಾರೆ, ಹೇಗೆ ಚುಂಬಿ ಚಂದುದ ಏನು ಉಪಯೋಗ? ಒಟ್ಟ ಉಪಯೋಗ ನಾನು ಬರ್ತೀಯ ಅಮ್ಮ ಜೊತೆ? ಬರ್ಬೇಕು. ಸರಿ ಧಾರವಾಡಕ್ಕೆ ಅಂದ್ರೆ ಫೈನಲಿ ವರಮಹಾಲಕ್ಷ್ಮಿ ಹಬ್ಬ ಕಂಪ್ಲೀಟ್ ಆಯ್ತು ರೀ. ಇವತ್ತಿನ ದಿನ ಭಾಳ ಮಸ್ತ್ ಇತ್ತು. ಬಿಲ್ಡಿಂಗ್ ಒಳಗೆ ಕೆಲವೊಂದು 4-5 ಜನರು ಕರೆದ ಉಡಿ ತುಂಬಿದೆ. ಬಿಕಾಸ್ ಹೆಂಗಂದ್ರೆ ನಾ ಭಾಳಷ್ಟು ಜನರು ಕರೆಯಾಕೂ ಏನಿಲ್ರಿ, ಬಟ್ ಮಮ್ಮಿ ಕೂಡ ಇಲ್ಲ, ನನಗೂ ಒಬ್ಬಾಕಿಗೆ ಹೆಕ್ಟಿಕ್ ಆಗ್ತದಂತ. ಮತ್ತು ಆ್ಯಕ್ಚುಲಿ ನಾ ಪ್ರತಿ ಸಲ 4ನೇ ಶುಕ್ರವಾರ ಮಾಡ್ತಿದ್ದೆಲ್ಲ, ಹಾಗಾಗಿ ನನಗೆ ಭಾಳಷ್ಟು ಜನ ಸಿಗ್ತಿದ್ರು. ಬಟ್ ಇವಾಗ ಹೆಂಗಾಗೈತೆ ಅಂದ್ರೆ ನಮ್ಮ ಸಾಂಗ್ವಿನ್ ಸ್ಕೂಲ್ ಒಳಗಿನ ಏನು ಫ್ರೆಂಡ್ಸ್ ಅದಾವ ನೋಡ್ರಿ, ಅವ್ರು ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬಕ್ಕಂತ ಊರಿಗೆ ಹೋಗ್ಬಿಟ್ಟಾರ್ರಿ. ಹಾಗಾಗಿ ನಂಗೆ ಜಾಸ್ತಿ ಜನ ಸಿಗಲಿಲ್ಲ. ಬಟ್ 5 ಜನ ಅಂತೂ
ಪದ್ಧತಿ ಪ್ರಕಾರ 5 ಜನ ಅಂತೂ ಉಡಿ ತುಂಬಾಕ್ ಸಿಕ್ಕ್ರಿ. ಅದೊಂದು ಖುಷಿ ಆಯ್ತ್ರಿ. ಮತ್ತು ಒನ್ಸ್ ಅಗೇನ್ ನಿಮಗೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರದು ಕನಸು ನೆನಸಾಗಲಿ ಮತ್ತು ಎಲ್ಲರದು ಏನಪ್ಪ ಅಂದ್ರೆ ಎಲ್ಲರ ಲೈಫಲ್ಲಿ ಒಂದು ಬೆಳಕಿರಲಿ ಅಂತ ಭಾವಿಸ್ತೀನಿ, ದೇವ್ರ ಹತ್ರ ಕೇಳ್ಕೊತೀನಿ. ಸೊ ಫುಲ್ ಒಂಥರ ಇನ್ನೂ ನಿನ್ನೆ ನೈಟ್ ಏನೂ ಮಕ್ಕೊಂಡಿಲ್ಲ, ಆದರೂ ಕೂಡ ಈಗಾದ್ರೂ ಫುಲ್ ಜೋಶ್ ಒಳಗೆ ಅದೀನಿ ಅಂದ್ರೆ ಇನ್ನೂ ಆದರೂ ಹಿಂಗೆ ಒಂಥರ ಸುಸ್ತಾಗೋದು ಆ ಥರ ಏನೂ ಆಗಿಲ್ಲ. ಮಧ್ಯಾಹ್ನ ಒಂದು ಸ್ವಲ್ಪ ನನಗೆ ಡಲ್ ಹೊಡಿತ್ರಿ, ಬಟ್ ಇವಾಗಂತೂ ಫುಲ್ ಹ್ಯಾಪಿ ಅದೀನಿ. ಸೊ ವರಮಹಾಲಕ್ಷ್ಮಿ ಹಬ್ಬ ಕಂಪ್ಲೀಟ್ ಆಯಿತು. ಇನ್ನು ನೆಕ್ಸ್ಟ್ ಮತ್ತೆ ಯಾವಾಗ ಬರ್ತೈತಿ ಅಂತ ಕಾಯ್ಕೋತ ಇರ್ತೀವಿ. ಬಿಕಾಸ್ ಈ ಥರ ಹಬ್ಬ ಅಂದಮೇಲೆ ಎಲ್ಲರಿಗೂ ಖುಷಿ, ಒಂದು ಮನೆಯಲ್ಲಿ ಸಂಭ್ರಮ ಇದ್ದಾರ್ಗತನ ಇರ್ತೈತ್ರಲ್ಲ. ಸೊ ಹಾಗಾಗಿ ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ವ್ಲಾಗ್ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ವ್ಲಾಗ್ ಇಷ್ಟ ಆದ್ರೆ ಒಂದು ಪುಟ್ಟ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡ್ರಿ. ಮತ್ತೆ ಸಿಗ್ತೀನಿ ಇನ್ನೊಂದು ಮುಗ್ದೊಂದು ವ್ಲಾಗ್ ಒಳಗೆ. ಅಲ್ಲಿವರೆಗೂ ಬಾಯ್. ಯಾಕರ್ಷಿ ಏನತ್ತ ಪಪ್ಪ ಹೋದ್ರು, ಹರ್ಷ ಅಳತನ್ರಿ, ಏನಾಗೈತೆ ಗೊತ್ತಿಲ್ಲ.